133ನೇ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ನಂದಕುಮಾರ್ ಅವರ ಅಧ್ಯಕ್ಷತೆತನದಲ್ಲಿ ವಿ ಶಂಕರ್ ಕೆಪಿಸಿಸಿ ಜನರಲ್ ಸೆಕ್ರೆಟರಿ, ಗ್ಯಾರಂಟಿ ಸ್ಕೀಮ್ ವೈಸ್ ಚೇರ್ಮನ್ ಕಾಂಗ್ರೆಸ್, ಎಸ್ ಕುಮಾರೇಶನ್ ಸೀನಿಯರ್ ದಲಿತ್ ಲೀಡರ್, ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ TV4 ವಾಹಿನಿಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಕಸ್ತೂರಿ ನಗರದ ಪಾರ್ಕ್ ಒಂದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 5.5 ಅಡಿಯ ಮೂರ್ತಿಯನ್ನು ಸ್ಥಾಪಿಸಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಮಯದಲ್ಲಿ ಮುಕುಂದನ್ ದಲಿತ ಲೀಡರ್, ಅರವಿಂದ್ ಕುಮಾರ್ ಯುನೈಟೆಡ್ ಹ್ಯೂಮನ್ ರೈಟ್ಸ್ ಚೇರ್ಮನ್, ಡಾಕ್ಟರ್ ಮ್ಯಾಕ್ಸ್ ದಲಿತರ ಮುಖಂಡರು, ಇಲ್ಲರವರು ದಲಿತ ಮುಖಂಡರು, ಪ್ರಸಾದ್ ಆರಾಧ್ಯ ಕಾಂಗ್ರೆಸ್ INBCWF ರಾಜ್ಯ ಉಪಾಧ್ಯಕ್ಷರು ಮತ್ತು ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಭೀಮ್ 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 ಜೈ ಭೀಮ್. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮಗೆ 133ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಸರ್. ಸರ್, ನೀವು ಈ ಸಂಘಟನೆನ ಕಟ್ಟಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಗ್ತಾ ಇದೆ ಮೇಡಮ್. 3 ವರ್ಷ ಆಗ್ತಾ ಇದೆ. ಈ ಸಂಘಟನೆ ಕಟ್ಟೋದಕ್ಕೆ ನಿಮ್ಗೆ ಏನು ಪ್ರೇರಣೆ ಸರ್? ಪ್ರೇರಣೆ ಅಂದರೆ ನಾವು ಅಂಬೇಡ್ಕರ್ ಫಾಲೋವರು. ನಮ್ಗೆ ಅಂಬೇಡ್ಕರ್ ಅಂದರೆ ಇವತ್ತು ನಾವು ಕುತ್ಕೊಂಡು ಇಲ್ಲಿ ಈ ಟೇಬಲ್ನಲ್ಲಿ ಕುತ್ಕೊಂಡು ಒಂದು ಭೇಟಿ ಕೊಡಬೇಕಾದ್ರೆ ಅವರೇ ನಮಗೆ ಸ್ಫೂರ್ತಿನೋ ಅಷ್ಟೇ, ಎಲ್ಲನೂ ಅವರೇ ನಮಗೆ. ಅದಕ್ಕೋಸ್ಕರ ಈ ಸಂಘಟನೆ ಬಂದ್ಬಿಟ್ಟು ಬಡವರು ಗೊತ್ತಿಲ್ಲದ ಏನೋ ಅನ್ಯಾಯ ಆಗ್ತದೆ, ಅಲ್ಲಿ ಅನ್ಯಾಯ ಆಗ್ತದೆ, ಇಲ್ಲಿ ಅನ್ಯಾಯ ಆಗ್ತದೆ, ಅವ್ರಿಗೋಸ್ಕರ ನಾವು ಈ ಸಂಘಟನೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಬಡವ್ರಿಗೋಸ್ಕರ ಸಂಘಟನೆನ ಕಟ್ಟಿ ಅವ್ರಿಗೋಸ್ಕರ ಸಹಾಯ ಮಾಡ್ತಾ ಇದ್ದೀರಿ. ಹೌದು ಮೇಡಮ್. ಓಕೆ ಸರ್, ಇವತ್ತು ಅಂಬೇಡ್ಕರ್ ಜಯಂತಿ ಆಗಿರೋ ಪ್ರಯುಕ್ತ ನಿಮ್ಮ ಸಂಘಟನೆಯಿಂದ ನೀವು ಯಾವ ತರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಸರ್? ಈ ಕಾರ್ಯಕ್ರಮ ಈ ವರ್ಷ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಅಂಬೇಡ್ಕರ್ ಸಾಹೇಬ್ರದ್ದು ಮೂರ್ತಿನ ಹಾಕ್ತಾ ಇದ್ದೀವಿ ಕಸ್ತೂರಿ ನಗರ್ನಲ್ಲಿ. ಈ ವಿಜೃಂಭಣೆಯಿಂದ ಮಾಡ್ತಾ ಇದ್ದಂಥ ಒಂದು ಏನ್ ವಿಶೇಷತೆ ಸರ್? ಅಂಬೇಡ್ಕರ್ ಅವ್ರದ್ದು ಮೂರ್ತಿನೇ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಾ. ಯಾಕಂದ್ರೆ ನಾವು ಕೇಳಿರೋ ಪ್ರಕಾರ ಇದು 3ನೇ ಸತಿ ನೀವು ಅಂಬೇಡ್ಕರ್ ಮೂರ್ತಿನ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಾ. ಏನ್ ವಿಶೇಷತೆ ಸರ್? ಅಂದ್ರೆ ನೀವು 3ನೇ ಸತಿನೂ ಮತ್ತೆ ಅದನ್ನೇ ಮಾಡ್ತಿದ್ದೀರಾ? ಹೌದು. ಈ ಏರಿಯಾದಲ್ಲಿ ಬಂದ್ಬಿಟ್ಟು ಇಲ್ಲಿ ಸುಮಾರು ಜನ ಬಡವರಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಗೊತ್ತಿರ್ಬೇಕು. ಇವಾಗ ಎಷ್ಟು ಮೂರ್ತಿಗಳಿದೆ, ಆ ನಮ್ಮ ಅಂಬೇಡ್ಕರ್ ಮೂರ್ತಿ ಇಕ್ಕಿದ್ರೆ ಅದೊಂದು ಸ್ಫೂರ್ತಿ. ಅದು ನೋಡಿದ್ರೆ ಅವ್ರದ್ದು ತತ್ವಾಂತಗಳು, ಅವ್ರದ್ದು ದಾರಿಗಳು ಎಲ್ಲರಿಗೂ ಅದು ನೋಡಿದ್ರೆ ಒಂದು ಈ ಮನಸ್ಸಿಗೆ ಒಂದು ಸಮಾಧಾನ, ನಮ್ಮವ್ರಿಗೆ ಇದಾರಂತ. ಸಂವಿಧಾನ ಶಿಲ್ಪಿ ಅಲ್ವಾ ಅವರು? ಹೌದು ಮೇಡಮ್. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. 133ನೇ ವರ್ಷದ ಜನ್ಮದಿನವನ್ನು ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಿರುವ ನನ್ನ ಎಲ್ಲ ಸಹೋದರರು, ಮುಖ್ಯವಾಗಿ ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಆವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಒಂದು ಸೌಲಭ್ಯದಿಂದ, ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಬೆಳೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಅದೇ ರೀತಿ ಕಟ್ಟಿ ಕಾಪಾಡುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ಈ ಒಂದು ಸಂಘಟನೆಗೆ ನನ್ನ ಎಲ್ಲ ರೀತಿಯಾದಂಥ ಸಹಕಾರಗಳು ನಿಮ್ಮ ಜೊತೆಗೆ ಹಗಲು ರಾತ್ರಿ ಇರ್ತದೆ. ಈ ಕಾರ್ಯಕ್ರಮ ಪ್ರತಿ ಸಲಿನೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಆಗಬೇಕಂತ ನಾನು ಹಾರೈಸ್ತೀನಿ. ನಮಗೆಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಇವತ್ತು ಜೈ ಭೀಮ್ ಅಂಬೇಡ್ಕರ್ ಸೇನೆ ವತಿಯಿಂದ ನಂಜಣ್ಣನವರ ನೇತೃತ್ವದಲ್ಲಿ ಹಾಗೂ ವಿ ಶಂಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳ ಒಂದು ಒಟ್ಟಾಗಿ ಸೇರಿ ಸಮೂಹದಲ್ಲಿ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಅಲ್ಲ, 135 ಕೋಟಿ ಬಡವರು ಇವತ್ತು ಊಟ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರೇ ಮೇಲೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೆಣ್ಮಕ್ಳಿಗೆ ಇವತ್ತು ವೋಟಿಂಗ್ ಪವರನ್ನು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಜೈ ಭೀಮ್ ಫ್ರೆಂಡ್ಸ್. ಈ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿರೋಂಥ ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದ ನಂದಕುಮಾರ್ ಸರ್ ಅವ್ರಿಗೆ ಪಕ್ಕಬಲವಾಗಿ ನಿಲ್ಕೊಂಡು ಇಂಥವರು ಒಳ್ಳೆ ಫಂಕ್ಷನ್ ಮಾಡೋದಕ್ಕೆ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿದಂಥ ಶಂಕರ್ ಸರ್ ಅವರನ್ನು ನಮಸ್ಕಾರ ಮಾಡಿ, ಅಂಬೇಡ್ಕರ್ ಕೊಟ್ಟಿದ್ದ ಕಾನೂನಿಂದ ನಾವೆಲ್ಲ ಈ ಪರಿಸ್ಥಿತಿಗೆ ಬಂದಿದ್ವಿ. ಇನ್ನೂ ನಾವು ಆ್ಯಕ್ಚುಯಲ್ ಟಾರ್ಗೆಟ್ ನಾವು ಇನ್ನೂ ರೀಚ್ ಆಗಿಲ್ಲ. ಬಟ್ ಈ ಲೆವೆಲ್ಗೆ ನಾವು ಬಂದಿದ್ದೀವಿ ಅಂತಲೇ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನನೇ. ಆ ಸಂವಿಧಾನ
ಕಾಪಾಡಬೇಕು, ಕಟ್ಟಿ ಕಾಪಾಡಬೇಕು. ಆ ಸಂವಿಧಾನ ಪರವಾಗಿ ದೇಶನ ಕಾಪಾಡಬೇಕು. ಈಗ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನಿಮಗೆಲ್ಲ ಗೊತ್ತು. ನಮ್ಮ ದಲಿತರಿಗೆ, ಬ್ಯಾಕ್ವರ್ಡ್, ಆಮೇಲೆ ಮೈನಾರಿಟಿ ಪೀಪಲ್ಸ್ಗೆ ಎಷ್ಟೆಲ್ಲ ದ್ರೋಹಗಳಾಗ್ತಾಯಿದೆ. ಇದೆಲ್ಲ ನಾವು ಮಾಡಬೇಕಂದ್ರೆ ದಿನ ನಾವು ಸ್ಟ್ಯಾಚ್ಯುಗಳು ಮಾಡಿ ಅವ್ರದ್ದು ಏನೇನು ಫಿಲಾಸಫೀಸ್ ಇದೆಯೋ ಎಲ್ಲ ಕಡೆನೂ ಹೋಗಿ ಸೇರಿಸ್ಬೇಕಂತ ಕೇಳ್ಕೊಳ್ಳಿ. ನನಗಿಂತ ಒಂದು ಸಂದರ್ಭ ಕೊಟ್ಟಿರೋಕ್ಕೆ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ. ಏನು ಈ ಒಂದು 133ನೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನದಂದು ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಅವರ ತಂಡ ಏನು ಈ ಪುತ್ಥಳಿ ಒಂದು ಅನಾವರಣ ಮಾಡಿದಾರೋ ರೈಲ್ವೆ ಪ್ಯಾರಲರ್ ರೋಡ್, ಬೆನಗೇನಹಳ್ಳಿ, ಕಸ್ತೂರಿ ನಗರ ಮೇನ್ ರೋಡಲ್ಲಿ ಈ ಒಂದು ಪುತ್ಥಳಿ ಅನಾವರಣದಲ್ಲಿ ಬಹಳ ಸಂತೋಷ ತಂದುಕೊಟ್ಟಿದೆ. ಹಾಗೂ ಈ ಭಾಗದ ದಲಿತರಿಗೆ ಒಂದು ಶಕ್ತಿಯಾಗಿ ನಿಂತಿರುವಂಥ ನಮ್ಮ ಶಂಕರನ್ ಸರ್ ಅವರಿಗೆ ಹಾಗೂ ನಂದಣ್ಣನವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಈ ಒಂದು 133ನೇ ಜಯಂತ್ಯೋತ್ಸವ ಏನು ನಡೆದಿದೆಯೋ ಮುಂದಿನ ದಿನಗಳಲ್ಲಿ 134ನೇ ಜಯಂತ್ಯೋತ್ಸವ ದಿನದಂದು ಇನ್ನೂ ಭಾರಿ ಅದ್ದೂರಾಗಿ ನಡೆಸಬೇಕನ್ನೋದು ಒಂದು ನಮ್ಮ ಗುರಿಯಾಗಿರುತ್ತೆ. ಆ ಗುರಿಗೆ ತಾವು ಸಹಕಾರ ಮಾಡಿಕೊಡ್ಬೇಕಂತ ತುಂಬ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಜೈ ಭೀಮ್, ಜೈ ಭಾರತ್. ಇವತ್ತು 133ನೇ ವರ್ಷದ ಹುಟ್ಟಿದ ಹಬ್ಬ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋದಕ್ಕಿಂತ ನಮ್ಮ ಭಾರತ ದೇಶದ ದೇವರು ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ಅವರಿರುವ ಟೈಮಲ್ಲಿ ಸಂವಿಧಾನ ಕಟ್ಟಬೇಕಾದ್ರೆ ಅವ್ರು ಪಟ್ಟಿರುವಂಥ ಕಷ್ಟ, ಬರೀ ಅವ್ರು ಪಟ್ಟಿರೋ ಕಷ್ಟವನ್ನು ಇಟ್ಕೊಂಡ್ಬಿಟ್ಟು ನಾವು 1 ಲಕ್ಷಕ್ಕಿಂತ ಜಾಸ್ತಿ ಪುಸ್ತಕಗಳನ್ನು ಬರಿಬೋದು. ಒಂದು ಟೈಮಲ್ಲಿ ನಾವು ನೀರು ಕುಡಿಬೇಕಂದ್ರೂ ಸಹ ಒಂದು ಲೋಟದಲ್ಲಿ ನೀರು ಕುಡಿಲಿಕ್ಕೆ ಇರ್ತಿರಲಿಲ್ಲ. ಬಿಸಿಲು ಬಂದ ಮೇಲೇ ನೆರಳು ಕೆಳಗೆ ಬೀಳ್ತಿರಲಿಲ್ಲ. ಇವತ್ತು ನಾವು ತಲೆ ಎತ್ತಿ ನಡಿಬೇಕಂತ ಹೇಳಿದ್ರೆ ಇವತ್ತಿಗೂ ಜೀವಂತವಾಗಿರುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಖಾಂತರನೇ. ಸೊ ಆದ ಕಾರಣ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂದರೆ ಟ್ರೂಲಿ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಟ್ರೂ ಲಿವಿಂಗ್ ಗಾಡ್. ಅವರು ನಮ್ಮೆಲ್ಲರಿಗೂ ಓಟ್ ಹಾಕ್ಲಿಕ್ಕೆ ಅಕ್ಕಿ ಇರ್ತಿರಲಿಲ್ಲ. ಇವತ್ತು ನಾವೆಲ್ಲರೂ ಓಟ್ ಹಾಕ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಒಬ್ಬರು ಮಾತ್ರ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಎನಿಸಿದ್ರೇ ತುಂಬ ಹೆಮ್ಮೆ ಅನ್ನಿಸ್ತಾಯಿದೆ. ಅದೇ ಥರ ಈ ಜೈ ಭೀಮ್ ಸಂಘಟನೆ ಜೊತೆಯಲ್ಲಿ ಎಲ್ಲರೂ ಸೇರಿ ವರ್ಕ್ ಮಾಡ್ತಾರೆ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಜೈ ಭೀಮ್, ಜೈ ಭಾರತ್. ನಮಸ್ಕಾರ, ನಾನು ಬಶೀರ್ ಜಮೇದಾರ್ ಅಂತ. ಇವತ್ತಿನ ದಿನ ಅಂಬೇಡ್ಕರ್ ಜಯಂತಿಯನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಇಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಭಾರತದ ಸಂವಿಧಾನ ಶಿಲ್ಪಿ ಆಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶಕ್ಕೆ ಎಲ್ಲರಿಗೂ ಸಮಾನತೆ ಕೊಟ್ಟಿರುವಂಥದ್ದು. ಹೆಲಿಕಾಪ್ಟರ್ನಲ್ಲಿ ಹೋಗೋವ್ರಿಗೂ ಓಟ್ ಹಾಕೋಕ್ಕೆ ಅಧಿಕಾರ ಇತ್ತು, ಜನ ಕಸ ಗುಡ್ಸೋನಿಗೆ ಹಕ್ಕು ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಮಗೆ ಇವತ್ತಿನ ಓಟಿನ ಹಕ್ಕು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಅಮೂಲ್ಯವಾದೊಂದು ಕೊಡುಗೆ ಕೊಟ್ಟು ಹೋಗಿರ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಜಯಂತಿ. ಬಾಬಾ ಸಾಹೇಬ್ರು ಹುಟ್ಟಿದ ದಿನ, ಬಾಬಾ ಸಾಹೇಬ್ರು 1893ರಲ್ಲಿ ಹುಟ್ಟಿತ್ತು. ಅಂಬೇವಾಡ ಗ್ರಾಮ ಯಾಹೋ ಅಂತ ಇದು ಮಿಲ್ಟ್ರಿ ಕ್ವಾರ್ಟರ್ಸಲ್ಲಿ 14ನೇ ಮಗನಾಗಿ ಹುಟ್ಟಿದ್ರು. ಬಾಬಾ ಸಾಹೇಬರು ದ ವರ್ಲ್ಡ್ ನಾಲೆಜ್ ಆಫ್ ದ ಸಿಂಬಲ್ ಮತ್ತು ದ ಸರ್ಕ್ಯುಲರ್ ಇನ್ ದ ವರ್ಲ್ಡ್ ಎರಡು ನ್ಯೂಯಾರ್ಕ್ ಚಿಕಾಗೋನಲ್ಲಿ ಪದವಿ ಪಡೆದಂಥವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು 2 ವರ್ಷ 11 ತಿಂಗಳು 18 ದಿವಸ ಸಂವಿಧಾನ ಬರೆದ್ರು. ಲಂಡನ್ನಲ್ಲಿ 52 ಪುಸ್ತಕಗಳು ಓದಿರೋದಂದರೆ ಪ್ರಪಂಚದಲ್ಲಿ ಇಬ್ಬರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು, ರಷ್ಯಾ ಕಾಲ್ ಮಾರ್ಕ್ಸ್ ಒಬ್ಬರು. ಇಬ್ಬರೇ ಓದಿರೋದು. ಈ ಪ್ರಪಂಚದಲ್ಲಿ ಇದುವರೆಗೂ ಇನ್ನೂ ಯಾರು ಓದಿಲ್ಲ, ಓದೋಕ್ಕೂ ಆಗೋದು ಇಲ್ಲ. ಹಿಂಗೆ ಓದ್ಬಿಟ್ಟು ಸಂವಿಧಾನ ಬರೆದ್ರು. ಸಂವಿಧಾನ ಬರೆದ್ರೆ ಸಂವಿಧಾನದಲ್ಲಿ 365 ಆ್ಯಕ್ಟ್ಗಳು ಕೊಟ್ಟರು ನಮ್ಮ ದೇಶಕ್ಕೆ. ಎಲ್ಲ ಜಾತಿ, ಎಲ್ಲ ವರ್ಗದವ್ರಿಗೂ, ಎಲ್ಲರಿಗೂ ಕೊಟ್ಟರು. ಅಂದರೆ ಅದ್ರ ಎಲ್ಲರೂ ಸ್ವೀಕರಿಸ್ತಾರೆ, ಅನುಕೂಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದರೆ ಬಾಬಾ ಸಾಹೇಬ್ರನ್ನ ಯಾರು ಮನಸ್ಸಲ್ಲಿ ತಿಳ್ಕೊಳ್ಳೋಲ್ಲ, ಯಾರು ಮಾಡ್ತಾಯಿಲ್ಲ. ಪ್ರತಿಯೊಂದು ಜನಾಂಗದ ಹೆಣ್ಣುಮಕ್ಕಳಿಗೆ ಬಿಲ್ ಕೋಡು 1932ರಲ್ಲಿ ರೌಂಡ್ ಕಾನ್ಫರೆನ್ಸ್ ಟೇಬಲಲ್ಲಿ 30 ಇದು ಬಿಲ್ ಕೋಡು ಪಾಸ್ ಮಾಡುವಂತ ಹೇಳಿದ್ರು. ಯಾರು? ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲು, ನೆಹರು, ಸರೋಜಿನಿ ನಾಯ್ಡು ಅಲ್ಲ. ಅವರೆಲ್ಲ ಹೆಣ್ಮಕ್ಳು ಹಿಂದೂ ಕೋಡ್ ಬಿಲ್ ವಿರೋಧವಾಗೇನೆ ಇದ್ದರು. ಅಂದರೆ ಅಂಬೇಡ್ಕರ್ ಒಬ್ಬರೇ ಎದ್ದು ನಿಂತ್ಕೊಂಡು ಮಾಡಿದ್ರು. ಅಂದರೆ ಅವ್ರು ಒಪ್ಪಿಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ಇವಾಗ ಒಂದು ಕೌನ್ಸಿಲರ್ ಪಂಚಾಯತಿ ಸೀಟ್ಗಳಿಗೆ ಕಿತ್ಲಾಡ್ತಾರೆ ನನ್ನ ಮಕ್ಕಳು, ಮನೇಲಿ ಬೇಕಾದ್ರೆ ಅಡ ಹಾಕ್ಬಿಡ್ತಾರೆ ಅಂತ ನನ್ನ ಮಕ್ಕಳು. ಬಾಬಾ ಸಾಹೇಬ್ ಕಾನೂನು ಮಂತ್ರಿ ಆಗಿರೋದಕ್ಕೆ ಹೆಣ್ಮಕ್ಳಿಗೋಸ್ಕರ ಆಸ್ತಿ ಹಕ್ಕು, ವಿದ್ಯಾ ಹಕ್ಕಲ್ಲ ಅವಾಗ ಎಲ್ಲಿತ್ತು? 50 ವರ್ಷದಿಂದ ತಗೊಳ್ಳಿ. ಹೆಣ್ಮಕ್ಳೆಲ್ಲ ಇದರಲ್ಲಿ ಮನೆಯಲ್ಲಿ ಕಸ ಗುಡಿಸ್ಬೇಕು, ಗಂಡನ ಸೇವೆ ಮಾಡಬೇಕು ಅಷ್ಟೇ.
ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಎಲೆಕ್ಷನ್ ನಿಂತ್ಕೊಳಕ ಏರೋಪ್ಲೇನ್ ಓಡ್ಸೋಕೆ ಕೆಲಸ ಮಾಡೋಕೆ ರಾಜಕೀಯದಾಗ ನಿಂತ್ಕೊಳಕ್ಕೆಲ್ಲ ಕೊಟ್ಟಾರ ಯಾರು ದೇವ್ರಾಗ ಕೊಟ್ಟ ದೇವ್ರು ಎಲ್ಲಿ ಯಾವತ್ತು ಯಾವನಿಗೇನೂ ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಊಟದಿಂದ ಸಾಯೋ ತನಕ ಕೊಟ್ಟಿರೋ ಕೊಡುಗಳೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಜನ ಒಬ್ಬೊಬ್ಬನು ತಿಳ್ಕೊಬೇಕಿದ್ದು ತಿಳಿತಾ ಇಲ್ಲ. ಸಂವಿಧಾನ ಇಲ್ಲಾಂದರೆ ನಾವು ಬದುಕೋಕ್ಕೆ ಆಗಲ್ಲ ನಾವು.